ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೆಂಡ ಕಾರಿದ್ದಾರೆ. ಬಿಜೆಪಿ ಅವರು ಏನು ಮಾಡಿದ್ದಾರೆ, ಅವರ ಕೊಡುಗೆ ಏನಿದೆ? ಬಿಜೆಪಿಯವರ ವಿರುದ್ಧ ಸಂತೋಷ್ ಲಾಡ್ ಕೆಂಡ. ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಚಾಮಗೋಚರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಅವರಿಗೆ ರಾಹುಲ್ ಗಾಂಧಿಯನ್ನ ವಿರೋಧಿಸುವುದೊಂದೇ ಗೊತ್ತು, ಅದೊಂದೇ ಅವರ ಕಾಯಕ. ಅವರು ಮಾತಿನಲ್ಲೇ 10 ವರ್ಷ ಪೂರ್ಣಗೊಳಿಸಿದ್ದಾರೆ. ಮೂಲಭೂತ ಪ್ರಶ್ನೆಗಳಿಗೆ ಬಿಜೆಪಿ ಬಳಿ ಉತ್ತರವೇ ಇಲ್ಲ. ಒಂದು ಪತ್ರಿಕಾಗೋಷ್ಠಿಯನ್ನು ಎದುರಿಸುವ ತಾಕತ್ತು ದೇಶದ ಪ್ರಧಾನಿಗಿಲ್ಲ. ನೇರವಾದಂತಹ ನೋಡಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಾಕಷ್ಟು ಬಾರಿ ಸಾಕಷ್ಟು ಸಂದರ್ಭದ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ಒಂದು ಹೇಳಿಕೆ ಇತ್ತಲ್ಲ, ಅವರ ಸಂಪೂರ್ಣ ಹೇಳಿಕೆಯ ಉದ್ದಕ್ಕೂ ಕೂಡ ನರೇಂದ್ರ ಮೋದಿಯ ವಿರುದ್ಧ ಅವರ ಆ ಒಂದು ಕತ್ತಿ ಮಸಿಯುವಿಕೆಯ ಅಂಶಗಳು ಒಳಗೊಂಡಿತ್ತು. ಯಾವ ಪ್ರಶ್ನೆಗಳಲ್ಲಿ ಮೋದಿಯನ್ನು ಕಟ್ಟಿ ಹಾಕಲು ಸಾಧ್ಯನೋ ಅವೆಲ್ಲ ಸೂಕ್ಷ್ಮ ಮತ್ತು ಕೆಲ ಸಂವೇದನಾಶೀಲವಾದಂಥ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಅದೆಷ್ಟೋ ಬಾರಿ 20ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಪ್ರೆಸ್ ಮೀಟ್ಗಳನ್ನು ಎದುರಿಸಿದ ಮನಮೋಹನ್ ಸಿಂಗ್ ಆಳಿದಂತಹ ಕಾಂಗ್ರೆಸ್ ಪಕ್ಷ, ಆದರೆ ಒಂದೇ ಒಂದು ಪ್ರೆಸ್ ಮೀಟ್ ಎದುರಿಸಲು ಸಾಧ್ಯವೇ ಇಲ್ಲದಂಥ ಒಬ್ಬ ಅಸಮರ್ಥ ಪ್ರಧಾನಿ ಎನ್ನುವಂತಹ ಮಟ್ಟಿಗೂ ಕೂಡ ಅವರ ಹೇಳಿಕೆ ಹೋಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಹಿಂದುತ್ವದ ಹೆಸರಿನಲ್ಲಿ, ದೇಶದ ಹೆಸರಿನಲ್ಲಿ ಇಡೀ ರಾಷ್ಟ್ರವನ್ನು ಆಳ್ತಾ ಇದ್ದಾರೆ. ಆದರೆ ಅವರಿಂದ ಒಂದೇ ಒಂದು ಹಿಂದುವನ್ನು ಶ್ರೀಮಂತ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಹಿಂದೂಗಳ ಬಗ್ಗೆ ಮಾತನಾಡ್ತಾರೆ. ಏನು ಮೋದಿ ಕೊಟ್ಟಿರುವಂತಹ ಕುದುರೆಯನ್ನು ಓಡಿಸ್ತಾ ಇದ್ದಾರಾ ಹಿಂದೂಗಳು? ಹಿಂದುತ್ವವಾದದ ಹೆಸರಿನಲ್ಲಿ ಯಾವ ಒಬ್ಬ ಕಡು ಬಡತನ ರೇಖೆಗಿಂತ ಕೆಳಗಿರುವ ಹಿಂದುವನ್ನು ಕೂಡ ಕಡು ಬಡತನ ರೇಖೆಗಿಂತ ಮೇಲೆತ್ತಲು ನರೇಂದ್ರ ಮೋದಿಯ ಭಾಷಣಕ್ಕೆ ಸಾಧ್ಯ ಆಗಲಿಲ್ಲ ಅಂತೇಳಿ ಕಾರ್ಮಿಕ ಸಚಿವ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ನ ಅಂಡರ್ನಲ್ಲಿ ನಡೆದಂತಹ ಕ್ರೈಮ್ ರೇಟ್ನ ಅಂಕಿಅಂಶಗಳು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನರೇಂದ್ರ ಮೋದಿ ಸರ್ಕಾರಕ್ಕೆ. ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಮಾತನಾಡುವವರು ಕೇಂದ್ರದ ಕಾನೂನು ಸುವ್ಯವಸ್ಥೆ ಪಾತಾಳಕ್ಕೆ ತಲುಪಿದ್ರು ಕೂಡ ಯಾರು ಚಕಾರ ಎತ್ತಲ್ಲ. ದೇಶದ ನಿರುದ್ಯೋಗಿಗಳ ಬಗ್ಗೆ ಮಾತನಾಡೋದಿಲ್ಲ, ದೇಶದ ಬಡತನದ ಬಗ್ಗೆ ಮಾತನಾಡೋದಿಲ್ಲ, ದೇಶದಲ್ಲಿ ಆಗ್ತಾ ಇರತಕ್ಕಂತಹ ದೊಂಬಿ ಗಲಭೆ ಗಲಾಟೆಗಳ ಬಗ್ಗೆ ಮಾತನಾಡೋದಿಲ್ಲ. ಕೇವಲ ಧರ್ಮ ಮತ್ತು ದೇಶವನ್ನು ಮುಂದಿಟ್ಟುಕೊಂಡು ರಾಜಕೀಯ ಮಾಡ್ತಾರೆ. ಬಿಜೆಪಿಯವರು ಏನು ಮಾಡಿದ್ದಾರೆ, ಅವರ ಕೊಡುಗೆ ಏನಿದೆ? ಬಿಜೆಪಿ ಅವರಿಗೆ ರಾಹುಲ್ ಗಾಂಧಿಯನ್ನು ವಿರೋಧಿಸುವುದೊಂದೇ ಗೊತ್ತು, ಅದು ಅವರ ಕಾಯಕ ಆಗಿಬಿಟ್ಟಿದೆ. ಅವರ ಮಾತಿನಲ್ಲಿ ಅಂದರೆ ಮಾತಾಡ್ಕೊಂಡೇ 10 ವರ್ಷ ಪೂರ್ಣಗೊಳಿಸಿದ್ದಾರೆ ಎನ್ನುವಂಥ ಅರ್ಥದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮೂಲಭೂತ ಪ್ರಶ್ನೆಗಳಿಗೆ ಬಿಜೆಪಿ ಬಳಿ ಉತ್ತರವೇ ಇಲ್ಲ. ಬಿಜೆಪಿ ವಿರುದ್ಧ ಹರಿಯಾಯ್ದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಕೇಂದ್ರ ಸರ್ಕಾರದ ಅನುದಾನದಿಂದ ದೇಶದಲ್ಲಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಬಹುದಾದಂಥ ಅಭಿವೃದ್ಧಿಯ ಕೆಲಸ ಏನಾಗಿದೆ ಅಂತ ಕೇಳಿದ್ರು. ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ, ಅದಕ್ಕೊಂದು ಶಾಶ್ವತ ಪರಿಹಾರ ಮೋದಿ ಸರ್ಕಾರದಿಂದ ಆಗಿಲ್ಲ. ದೇಶದಲ್ಲಿ ಬಡತನ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿದೆ, ಅದನ್ನು ಸರಿಪಡಿಸುವಂತಹ ಪ್ರಯತ್ನ ಆಗಲಿ, ಸರಿಪಡಿಸುವಂತಹ ಇರಾದೆ ಆಗಲಿ, ಸರಿಪಡಿಸುವಂತಹ ತೀರ್ಮಾನಗಳು ಮೋದಿ ಸರ್ಕಾರದಿಂದ ಆಗಿಲ್ಲ. ದೇಶದಲ್ಲಿ ಕೋಮು ಗಲಭೆ, ದೊಂಬಿ ಗಲಾಟೆ, ಬೀದಿ ಜಗಳ, ಕಾಳಗ ಎಲ್ಲವೂ ಧರ್ಮದ ಹೆಸರಿನಲ್ಲಿ ನಡೀತಾ ಇದೆ. ಅದಕ್ಕೊಂದು ಸಾಂತ್ವನ, ಅದಕ್ಕೊಂದು ಶಾಶ್ವತ ಪರಿಹಾರ ಈವರೆಗೂ ಕೇಂದ್ರ ಸರ್ಕಾರದಿಂದ ಆಗಿಲ್ಲ. ಮೋದಿ ಮತ್ತು ಮೋದಿ ಬೆಂಬಲಿಗರು ಮಾತನಾಡ್ಕೊಂಡೇ 10 ವರ್ಷ ಅಧಿಕಾರವನ್ನು ಕಳೆದ್ರು, 10 ವರ್ಷ ಪೂರ್ಣಗೊಳಿಸಿದ್ರು. ಭಾಷಣ ಒಂದು ಬಿಟ್ಟರೆ ದೇಶದಲ್ಲಿ ಪ್ರಗತಿ ಇಲ್ಲ, ದೇಶದಲ್ಲಿ ಅಭಿವೃದ್ಧಿ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲದೆ ಭಾರತ ದೇಶ ತತ್ತರಿಸಿ ಹೋಗ್ತಾ ಇದೆ. ಉದ್ರೇಕಕಾರಿ ಭಾಷಣ, ಪ್ರಚೋದನಾತ್ಮಕ ಹೇಳಿಕೆ, ವಿವಾದಾತ್ಮಕ ಹೇಳಿಕೆಯಿಂದಲೇ ಬಿಜೆಪಿಗರು ದೇಶದ ಗಮನವನ್ನು ಸೆಳೆದಿದ್ದಾರೆಯೇ ಹೊರತು ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಮೂಲಭೂತ ಸೌಕರ್ಯವನ್ನು ಇನ್ನೂ ಕೂಡ ಸರಿಪಡಿಸೋದಕ್ಕೆ ಮೋದಿ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ.
ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಸಂತೋಷ್ ಲಾಡ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಸಂತೋಷ್ ಲಾಡ್ ಏನೇನು ಮಾತನಾಡಿದ್ರು ಎಲ್ಲವೂ ಕೂಡ ಕೇಳಿಸ್ಕೊಳ್ಳಿ. ಏನ್ರಿ ಬಹಳ 10 ವರ್ಷದಿಂದ ಬಹಳ ಈ ದೇಶ ಮುಂದೆ ವರ್ದಿದೆ ಅಂತ ಹೇಳ್ತಾರೆ. ಈ ದೇಶದ ಸಾಲ ಬಗ್ಗೆ ಮಾತನಾಡ್ತಾರಾ? ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತಾರಾ? ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರಾ? ಯಾವ ಚರ್ಚೆದ ಬಗ್ಗೆ ಇವತ್ತು ಮಾತನಾಡ್ತಾರೆ ಬಿಜೆಪಿ ಅವರು? ಇವತ್ತು 50% ಅಷ್ಟು ಈ ದೇಶದ ಆಸ್ತಿ ವೆಲ್ತ್ನ ಕೇವಲ 1% ಇರ್ತಕ್ಕಂಥ ಉದ್ಯಮದಾರರಲ್ಲಿ ಅಂತಂದ್ರೆ ಈ ದೇಶ ಯಾವ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ ನೋಡ್ರಿ. ಇವತ್ತು ನೆರೆಗೆ ದುಡ್ಡು ಜಾಸ್ತಿ ಕೊಡ್ತಾ ಇಲ್ಲ, ಎಜುಕೇಶನ್ ದುಡ್ಡು ಜಾಸ್ತಿ ಇಲ್ಲ. ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ನೆರೆಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿ ನೋಡ್ರಿ, ಎಜುಕೇಶನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿ ನೋಡ್ರಿ. ಇದರ ಬಗ್ಗೆ ಪಾಲಿಸಿ ಮೇಕಿಂಗ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ವಿ ಆರ್ ರೆಡಿ ಟು ಹ್ಯಾವ್ ಅ ಡಿಸ್ಕಷನ್ ಅಂಡ್ ಡಿಬೇಟ್. ಇಂಥವು ಯಾವ ಚರ್ಚೆ ಮಾಡೋಂಗಿಲ್ಲ. ಅವರಿಗೆ ಅನುಕೂಲ ಆದಂತ ವಾತಾವರಣ ಜನಕ್ಕೆ ಕರೆಸೋದು, ಜನಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಹೋಗ್ಬಿಡೋದು. ಇವತ್ತು ಈ ದೇಶದಲ್ಲಿ ಕ್ರೈಮ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ನಾನು ನಿಮಗೆ ಬಹಳ ಸಲ ಹೇಳಿದ್ದೀನಿ, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ NCRB ರಿಪೋರ್ಟ್ ಇವತ್ತು ತೋರಿಸ್ತಾ 2018 ಲಾಸ್ಟ್ ಇದೆ, ಆ ವೆಬ್ಸೈಟ್ ಕ್ಲೋಸ್ ಆಗೋಗ್ಬಿಟ್ಟಿದೆ. ದಯಮಾಡಿ ಇಂಥ ಪ್ರಶ್ನೆಗಳನ್ನ, ಮೂಲಭೂತ ಪ್ರಶ್ನೆಗಳನ್ನ ಇದ್ರ ಬಗ್ಗೆನೇ ಅವೇರ್ನೆಸ್ ಕೊಡ್ಲಿಕ್ಕೆ ನಮ್ಮ ಗಾಂಧಿ ಭಾರತ್ ಹಾಗೂ ಜೈ ಭೀಮನ ಈ ಕಾನ್ಸೆಪ್ಟ್ ನಲ್ಲಿ ನಾವು 21ನೇ ತಾರೀಕು ನಮ್ಮ ಸನ್ಮಾನ್ಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು, ಆಮೇಲೆ DK ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾರೆ. AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಗಿಯಾಗ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜೊತೆಗೆ ಇಡೀ ದೇಶದ್ದಕ್ಕೂ ನಮ್ಮಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ನಾಯಕರು ಬಂದು ಆ ಕಾರ್ಯಕ್ರಮ ಮುಖಾಂತರ ಜನಕ್ಕೆ ಬಿಜೆಪಿಯು 10 ವರ್ಷದ ಸಾಧನೆ ಕೇಳಿದ್ರೆ 70 ವರ್ಷದ ಕಥೆಗೆ ಹೋಗ್ತಾರೆ. ಹಿಂದೂ ಪರ ಎನ್ನುತ್ತಾರೆ, ಆದರೆ ಹಿಂದೂಗಳೆಲ್ಲ ಬಡತನದಲ್ಲೇ ಇದ್ದಾರೆ. ಇದು ಸಂತೋಷ್ ಲಾಡ್ ಅವರ ಹೇಳಿಕೆ. ಯಾವ ಹಿಂದೂಗೂ ಮೋದಿ ಅವರು ಕುದುರೆ ಕೊಟ್ಟಿಲ್ಲ. ಮೋದಿ ಕೊಟ್ಟ ಕುದುರೆಯನ್ನ ಯಾವ ಹಿಂದೂ ಕೂಡ ಓಡಿಸುತ್ತಿಲ್ಲ. ಯಾವ ಹಿಂದೂ ತನ್ನ ಮನೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಿಲ್ಲ. ಬರೀ ಬಾಯಿ ಮಾತಿಗೆ ಭಾಷಣ ಮಾಡ್ತಾರೆ. ಬಿಜೆಪಿ ಬಂದ ಮೇಲೆ ಹಿಂದೂಗಳು ಮಧ್ಯಮ ವರ್ಗದಿಂದ ಬಡತನಕ್ಕೆ ಹೋಗಿದ್ದಾರೆ. ಇದು ಸಂತೋಷ್ ಲಾಡ್ ಅವರ ಕಿಡಿ ಕಾರಿದ ಸಾಲುಗಳನ್ನು ನೀವು ಗಮನಿಸ್ತಾ ಇದ್ರಿ. ಏನ್ ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಸಿಂಗ್ ಸಾಹೇಬ್ರಿಗೆ ಬಹಳಷ್ಟು ಇವರೆಲ್ಲ ಬಹಳ ಟೀಕೆ ಮಾಡಿದ್ರು. 2G ಲೈಸೆನ್ಸ್ ಬಗ್ಗೆ, 3G ಲೈಸೆನ್ಸ್ ಬಗ್ಗೆ ಎಲ್ಲ ಟೀಕೆ ಮಾಡಿದ್ರು. ಅದಾದ್ಮೇಲೆ ಲಕ್ಷಾಂತ ಕೋಟಿ ಅಂತ ಹೇಳ್ಕೊಂತ ಬಂದ್ರು. ಮನಮೋಹನ್ ಸಿಂಗ್ ಸಾಹೇಬ್ರಿಗೆ ಕೋಲ್ ಸ್ಕ್ಯಾಮ್ನಲ್ಲಿ ಅವರಿಗೆ ಫ್ರೇಮ್ ಮಾಡಿದ್ರು CBI ಎನ್ಕ್ವೈರಿಗೆ. ಇವತ್ತು ಕೋಲ್ ಮೈನಿಂಗ್ ಯಾರ ಹತ್ರ ಇದೆ ಈ ದೇಶದಲ್ಲಿ? ಸ್ಪಷ್ಟೀಕರಣ ಕೊಡ್ತಾರೆ? ಯಾರನ್ನ ಕೊಡಬಾರ್ದ? ಇವರು ಕೇಂದ್ರ ಸರ್ಕಾರ ಸಚಿವರಾಗಿರ್ಲಿ, ಯಾರನ್ನ ಇಲ್ಲಿ ಬಂದಾಗ ಹೇಳ್ಬೇಕಲ್ಲ, ಒಂದು ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಇವತ್ತು ಕಳೆದ 10 ವರ್ಷದಿಂದ ಕೋಲ್ ಮೈನಿಂಗ್ ಯಾರ ಹತ್ರ ಇದೆ, ಎಷ್ಟು ಕೋಲ್ ಮೈನಿಂಗ್ ಯಾರು ಮಾಡ್ತಾ ಇದ್ದಾರೆ? ಇವು ಫಂಡಮೆಂಟಲ್ ಕ್ವಶನ್ಸ್ ರೀ. ಇವ್ಯಾವ ಬಿಜೆಪಿ ರಿಲೇಟೆಡ್ ಅಲ್ಲ, ಕಾಂಗ್ರೆಸ್ ರಿಲೇಟೆಡ್. ಇವು ದೇಶದ ಕ್ವಶನ್ಸ್. ದೇ ಆರ್ ಸಪೋಸ್ ಟು ಬಿ ಆನ್ಸರಬಲ್. ವಿಚ್ ಎವರ್ ಗೌರ್ಮೆಂಟ್ ಇಸ್ ರೂಲಿಂಗ್, ದೇ ಆರ್ ಆನ್ಸರಬಲ್ ಫಾರ್ ದ ಕಂಟ್ರಿ. ದೇ ಆರ್ ಓನ್ಲಿ ಆನ್ಸರಬಲ್ ಓನ್ಲಿ ಫಾರ್ ಬರೇ ಕ್ರಿಟಿಸೈಸ್ ಮಾಡೋದು, ಕಾಂಗ್ರೆಸ್ ಕ್ರಿಟಿಸೈಸ್ ಮಾಡೋದು, ರಾಹುಲ್ ಗಾಂಧಿ ಕ್ರಿಟಿಸೈಸ್ ಮಾಡೋದು. ಇಷ್ಟೇನಾ ಇವ್ರ ಕತೆ? ಇವ್ರು ಏನು ಆನ್ಸರಬಲ್ ಇಲ್ಲ 10 ವರ್ಷದಿಂದ. ಇವ್ರು 10 ವರ್ಷದಿಂದ ಏನ್ ಮಾಡ್ಯಾರ ಅಂತ ಕೇಳ್ರಿ, ಕತೆ 70 ವರ್ಷಕ್ಕೆ ಹೋಗ್ತಾರೆ. ಎಲ್ಲಿವರೆಗೆ ಹಿಂಗೆ ನಡೆಸೋದು? ಇದು ಇವ್ರಿಗೆ ಅನುಕೂಲ ಐತೆ. ಈ ಕೋಲ್ ಮೈನಿಂಗ್ ಏನಿದೆ, ಏನು ಬಹಳ ಮನಮೋಹನ್ ಸಿಂಗ್ ಹಿಂದೂ ಕಾರ್ಡ್ ಜನರ ತಲೆಗೆ ತಿಕ್ಕುವ ಕೆಲಸವನ್ನ ಬಿಜೆಪಿ ಮಾಡುತ್ತಿದೆ. ಹಿಂದೂ ಕಾರ್ಡ್ ಮೂಲಕ ಮತ ಪಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಗಳನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಎಷ್ಟು ಹಿಂದೂ ಹೆಣ್ಣು ಮಕ್ಕಳಿಗೆ ಇವರು ಕೆಲಸ ಕೊಟ್ಟಿದ್ದಾರೆ ಹೇಳಿ? ಎಷ್ಟು ಹಿಂದೂಗಳಿಗೆ ಮನೆ ಕಟ್ಟಿಸಿ ಕೊಟ್ಟಿದ್ದಾರೆ ಅಂತ ಹೇಳಿ ಮೋದಿ ಸರ್ಕಾರಕ್ಕೆ ಖಡಕ್ ಮೂಗಿನ ನೇರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ದಿನ ಬೆಳಗಾದ್ರೆ ಹಿಂದೂ ಎಂಬ ಆಟ ಆಡ್ತಿದ್ದಾರೆ. ದಿನ ಬೆಳಗಾದ್ರೆ ಹಿಂದೂ ಮತ್ತು ದೇವರೆಂಬ ಕಾರ್ಡ್ ಅನ್ನ ಹಿಡಿದು ಆಟ ಆಡ್ತಿದ್ದಾರೆ. ಇವರು ಪಕ್ಕಾ ರಾಜಕಾರಣಿಗಳು, ರಾಜಕೀಯ ಮಾಡ್ತಿದ್ದಾರೆ. ರಾಜ್ಯ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಚಾಮಗೋಚರ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲ ಹಿಂದೂಗಳು ಇವತ್ತು ಬರ್ತಂದಾಗ ಇದ್ದಾರೆ. ಯಾವ ಹಿಂದೂ ಏನು ಸುಖವಾಗಿ ಹಾಕಿ ಮೋದಿ ಸಾಹೇಬರು ಕುದುರೆ ಕೊಟ್ಟು ಅವ್ರೇನು ಓಡಿಸ್ತಾ ಇಲ್ಲ, ಕುದುರೆಗಳು ಓಡಿಸಲ್ಲ. ಯಾರು ಬಂಗಾರ ಹಿಂದೂ ಮನೆಗೆ ತಟ್ಟೆ ಬಂಗಾರ ತಟ್ಟೆ ಯಾರು ಊಟ ಮಾಡ್ತಿಲ್ಲ. ಇವ್ರು ಬಂದಾಗಲಿಂದ ಯಾವ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಹಿಂದೂಗಳಿನ ಪೂರ್ ವ್ಯವಸ್ಥೆಯಲ್ಲಿ ಹೋಗಿದ್ದಾರೆ. ಈ ಹಿಂದೂ ಅಂತಕ್ಕಂಥ ಕಾರ್ಡ್ ಆಡಿ 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 ಜನರಿಗೆ ತಲೆ ತಿಕ್ಕಿ ಓಟ್ ತೊಗೊಳೋದು ಬಿಟ್ರೆ ಇನ್ನೇನು ವ್ಯವಸ್ಥೆ ಐತಿ ಹೇಳ್ರಿ? ಆಯ್ತು, ನೀವು ಹಿಂದೂ ಪರ ಮಾತನಾಡ್ತೀರಿ, ಹಿಂದೂಗಳಿಗೆ ಏನು ಮಾಡಿರಿ ಹೇಳ್ರಿ? ಹಿಂದೂ ಮಕ್ಕಳಿಗೆ ಏನು ಕೆಲಸ ಕೊಡಿಸಿರಾ? ಏನು ಎಕ್ಸ್ಟ್ರಾ ಮನೆಗಳು ಕೊಟ್ಟಿರಾ? ಏನು ಬಡತನ ರೇಖೆಯಿಂದ ಹೊರ ತಂದಿರಾ? ಹಿಂದೂ ರೈತರಿಗೆ ಅನುಕೂಲ ಮಾಡಿರಾ? ಏನು ಮಾಡಿರಿ? ಏನು ಕೆಲಸ ಜಾಸ್ತಿ ಕೊಡಿಸಿರಾ? ಏನಾಯ್ತು? ಸುಮ್ಮನೆ ದಿನ ಬೆಳಿಗ್ಗೆ ಎದ್ರೆ ಇದೊಂದು ಆಟನೇ. ಹಿಂದೂ ಅಂತಕ್ಕ ಒಂದು ಕಾರ್ಡು, ದೇವರು ಅಂತಕ್ಕಂಥ ಒಂದು ಕಾರ್ಡ್ ತೊಗೊಂಡು ಯೂಸ್ ಮಾಡಿ 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 ಎಲ್ಲಿವರೆಗೂ ಹೋಯ್ತಿರ್ರಿ? ಬೇರೆ ದೇಶಕ್ಕೆ ನಾನು ಕಂಪೇರ್ ಮಾಡಿ ನೋಡೋಣ ನಾವು ರೀ. ಬಾಂಗ್ಲಾದೇಶ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮಿಗೆ ನಾವು ಕಂಪೇರ್ ಮಾಡ್ತೀರಾ?
ಆರ್ ವಿ ರೆಡಿ ಟು ಕಂಪೇರ್? ಇವರೇನು $4 ಟ್ರಿಲಿಯನ್ $5 ಟ್ರಿಲಿಯನ್ ಅಂತಾರ, ಅದು ಎಕಾನಮಿ. ಅದು ಎಲ್ಲ ನಮ್ದು ಇರ್ತಕ್ಕಂಥ 140 ಕೋಟಿ ಜನಸಂಖ್ಯೆಗೆ $5 ಟ್ರಿಲಿಯನ್ ಮುಟ್ಟೋದು ನೀನು ಪ್ರಧಾನಮಂತ್ರಿ ಆದರೆ ಇವರು ಪ್ರಧಾನಮಂತ್ರಿ ಆದ್ರೆ ಆಗುತ್ತೆ. ಇದಕ್ಕೆ ನರೇಂದ್ರ ಮೋದಿ ಸಾಹೇಬ್ರು ಬೇಕಾಗಿಲ್ಲ. ಇವರು ಹಿಂದೂ ಪರ ಹೇಳಿ ದೇಶದ ವ್ಯವಸ್ಥೆಗೆ ಯಾರೂ ಒಬ್ಬರು ಅನಿವಾರ್ಯ ಅಲ್ಲ. ಅವರು ತಮ್ಮ ಹೇಳಿಕೆಯಲ್ಲಿ ಮುಂದುವರಿಸುತ್ತಾ ಹೇಳಿರುವಂತಹ ಹೇಳಿಕೆ ಇದು. ಇವರೇ ದೊಡ್ಡವರು, ಇವರಿಂದಲೇ ದೇಶ ನಡೆಯುತ್ತಿದೆ ಅನ್ನೋ ಭಾವನೆಗೆ ಬಿದ್ದಿದ್ದಾರೆ. ಇವರೇನು ಜೇಮ್ಸ್ ಬಾಂಡು, ಇವರೇ ಬಂದು ಎಲ್ಲ ಕಾಪಾಡ್ತಿದ್ದಾರೆ ಅನ್ನೋ ತರ ಬಿಲ್ಡಪ್. ಮೋದಿಗೆ ಟೆಲಿಪ್ರಾಂಪ್ಟರ್ ಇಲ್ಲದೆ ಭಾಷಣ ಮಾಡೋದಕ್ಕೂ ಬರೋದಿಲ್ಲ. ಮೋದಿ ಒಮ್ಮೆಯಾದರೂ ಸುದ್ದಿಗೋಷ್ಠಿ ಮಾಡಲಿ ಲಾರ್ಡ್ ಸವಾಲ್ ಹಾಕಿರುವಂತಹದ್ದು. ಮನಮೋಹನ್ ಸಿಂಗ್ 120ಕ್ಕೂ ಹೆಚ್ಚು ಸುದ್ದಿಗೋಷ್ಠಿ ನಡೆಸಿದ್ರು. ಆದರೆ ನರೇಂದ್ರ ಮೋದಿ ಸಾಹೇಬರಿಗೆ ಸುದ್ದಿಗೋಷ್ಠಿ ಮಾಡೋದಕ್ಕೂ ಕೂಡ ತಾಕತ್ತು ಮತ್ತು ಧೈರ್ಯ ಸಾಕಾಗಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಂತೋಷ್ ಲಾಡ್. ಏನು ನರೇಂದ್ರ ಮೋದಿ ಅವರೇ ದಿನ ಬೆಳಗ್ಗೆ ಹಿಡ್ಕೊಂಡು ಅಡಗದಾಗ ಹೋಗಿ ಇವರೆಲ್ಲ $1 ಟ್ರಿಲಿಯನ್ ಏನು ಮಾಡ್ತಾರೆ, ಏನು ಮಾತಾಡ್ತಾರ್ರಿ? ದಿನ ಬೆಳಗ್ಗೆ ಇದ್ರೆ ಇದು ಬಿಟ್ಟರೆ ಬೇರೆ ದೇಶದ ಏನು ಕಥೆಗಳಿಲ್ಲ ನಮಗೆ. ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ. ಇದ್ರಾಗ ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ. ಈ ವ್ಯವಸ್ಥೆ ನಡೀತಾ ಇದೆ, ಆ ವ್ಯವಸ್ಥೆಗೆ ಅನುಕೂಲ ಆಗ್ತಕ್ಕಂಥ ಪಾಲಿಸಿಗಳು ಮಾತನಾಡಬೇಕು. ಪಾಲಿಸಿ ಪ್ರೋಗ್ರಾಮ್ ಬಗ್ಗೆ ಮಾತನಾಡಿದಾಗ ಏನೋ ಇವರೇ ಒಂದು ದೊಡ್ಡ ದೇವರು, ಇವರಿಂದನೇ ಇಡೀ ದೇಶ ನಡೀತತೆ, ಇವರೇ ಜೇಮ್ಸ್ ಬಾಂಡು, ಎಲ್ಲ ಆತಂಕದ ಆದಾಗ ಇವರೇ ಬಂದು ಕಾಪಾಡ್ತಾರೆ. ಎಲ್ಲಿವರೆಗೆ ತೋರಿಸ್ತಾರೆ ಇದೇ ಪಿಕ್ಚರ್ ನಾವು ನೋಡೋದು? ಯಾವುದು ಚರ್ಚೆಗೆ ಬೇಡ? ಮೋದಿ ಸಾಹೇಬ್ರಿಗೆ ಬಂದು ಚರ್ಚೆ ಮಾಡಿ ಕೇಳ್ರಿ, ಒಂದಿಷ್ಟು ಪ್ರೆಸ್ ಮೀಟ್ ಮಾಡಕ್ಕೆ ಕೇಳ್ರಿ, ಯಾಕೆ ಮಾಡಬಾರ್ದು? ಆ ಟೆಲಿಪ್ರಾಂಪ್ಟರ್ ಹೋದ್ರೆ ಮಾತಾಡಕ್ ಬರಲ್ಲ ಪುಣ್ಯಾತ್ಮಗೆ. ಟೆಲಿಪ್ರಾಂಪ್ಟರ್ ತೆಗೆದ್ರೆ ಭಾಷಣ ಮಾಡಕ್ ಬರಲ್ಲ. ನಮ್ಗೆ ಬೇಕ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಮಾತಾಡ್ಬೇಕು, ಪ್ರೆಸ್ಸಿಗೆ ಮಾತಾಡಬೇಕು. ನಮ್ಮ ಆಗ್ರಹ ಇದೆ. ಬಿಜೆಪಿ ಎಲ್ಲ ಮುಖಂಡರುಗಳ ಮನವಿ ಮಾಡ್ಕೊಳ್ತೀವಿ, ನಿಮ್ಮ ನರೇಂದ್ರ ಮೋದಿ ಸಾಹೇಬ್ರ ಬಗ್ಗೆ ಇಷ್ಟೆಲ್ಲ ನೀವು ಮಾತನಾಡ್ತೀರಿ, ಒಂದು ಸಾರಿ ಈ ದೇಶದ ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಯಾಕೆ ಮಾಡಬಾರ್ದು? ಅವ್ರಿಗೂ ನೀವು ಪ್ರಶ್ನೆ ಕೇಳ್ರಿ. ನಮಗೆ ಹೆಂಗೆ ಹಿಗ್ಗಮುಗ್ಗ ಕೇಳ್ತಿಲ್ಲ, ಅವ್ರಿಗೂ ಕೇಳಿ ಸ್ವಲ್ಪ ಗೊತ್ತಾಗತ್ತೆ. ಅಲ್ಲ ಮೋದಿ ಅವ್ರಿಗೆ ಕೇಳ್ರಿ. ಅಲ್ಲ ನಮಗೆ ಅರೇ ನಾವು ನಿಮ್ಮ ಪರ ವಕಾಲತ್ ಹಾಕತ್ತೀವಿ. ಅಯ್ಯೋ ಸ್ವಾಮಿ, ಅರೇ ಸ್ವಾಮಿ, ಮೋದಿ ಸಾಹೇಬ್ರಿಗೆ ಕೇಳ್ರಿ ಅಂತೇಳಿ ನಾವು ನಿಮ್ಮ ಪರ ವಕಾಲತ್ ಹಾಕತ್ತೀವ್ರಿ. ಅಂತ ಅವಕಾಶ ನಿಮ್ಗೆ ಕೊಡ್ಲಿ ಅಂತ ನಾವು ನಿಮಗೆ ಆಲ್ ಓವರ್ ಇಂಡಿಯಾ ಸಿಗ್ಲಿ ಅಂತ ನೀವು ಕೂಗ್ರಿ, ಬೈಕಾಟ್ ಮಾಡ್ರಿ. ನೀವು ಬೈಕಾಟ್ ಮಾಡ್ರಿ. ನರೇಂದ್ರ ಮೋದಿ ಸಾಹೇಬ್ರು ಪ್ರೆಸ್ ಮೀಟ್ ಮಾಡಿದ್ರೆ ನಾವೇನು ತೋರಿಸಲ್ಲ ಅಂತ ಬೈಕಾಟ್ ಮಾಡ್ರಿ. ವೈ ಶುಡ್ ನಾಟ್ ಆಲ್ ಪ್ರೆಸ್ ಪೀಪಲ್ ಥಿಂಕ್ ಅಬೌಟ್ ದಿಸ್ ಲೈನ್ಸ್? ಯಾಕಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಸಾಹೇಬ್ರು 120ಕ್ಕೂ 170 ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ. ಫಾರಿನ್ ಕಂಟ್ರಿಗೆ ಹೋಗೋಕೆ ಅಲ್ಲಿಗೆ ಮಾಡಬೇಕು, ಬಂದ್ಮೇಲೆ ಮಾಡಬೇಕು. ಇಲ್ಲಿ ಯಾವಾಗ ಫಾರಿನ್ಗೆ ಹೋಗ್ತಾರೆ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಇವ್ರದೇ ಒಂದು ಕ್ಯಾಮ್ರಾ, ಇವ್ರದೇ ಒಂದು ಎಡಿಟೆಡ್ ವಿಡಿಯೋ ನೀವು ತೋರಿಸ್ಬೇಕು. ಯಾವ ಫಾರಿನ್ ಮಿನಿಸ್ಟರ್ ಅಕ್ಕಪಕ್ಕ ಇಲ್ಲ, ಕನ್ಸರ್ನ್ ಮಿನಿಸ್ಟರ್ ಅಕ್ಕಪಕ್ಕ ಇಲ್ಲ, ಚೀಫ್ ಸೆಕ್ರೆಟರಿ ಅಕ್ಕಪಕ್ಕ ಇಲ್ಲ. ಹೆಂಗ್ ನಡೀತೈತ್ರಿ ದೇಶ ಇದು? ಏನು ನರೇಂದ್ರ ಮೋದಿ ಅವರೇ ದಿನ ಬೆಳಗ್ಗೆ ಹಿಡ್ಕೊಂಡು ಅಡಗದ